ಇವತ್ತಿಗೆ 17th ಡೇ ಶೂಟ್ ಮಾಡ್ತಾ ಇದ್ದೀವಿ ರಾಮರಸ. ಇವತ್ತು ಹೀರೋ ಒಂದು ದೇವಸ್ಥಾನಕ್ಕೆ ಬರುವಂಥ ಒಂದು ಸೀನ್ ಇದೆ. ಅದು ಒಂಥರ ನಮಗೆ ಇದು ತುಂಬ ಫೇವ್ರೇಟ್ ದೇವರು. ಅಂದರೆ ಪ್ರತಿ ಅಮಾವಾಸ್ಯೆಗೆ ಬಂದು ಇಲ್ಲಿ ತಡೆ ಓಡಿಸ್ಕೊಂಡು ಹೋಗ್ತೀನಿ. ಆಮೇಲೆ ಶುಕ್ರವಾರಗಳಲ್ಲಿ ಬರ್ತಾನೆ ಇರ್ತೀನಿ ಬಂಡಿ ಮಹಾಕಾಳಮ್ಮಗೆ. ಇಲ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲೇ ಮಾಡಬೇಕು. ಅದು ಪರ್ಮಿಷನ್ ಕೊಟ್ಟಿದ್ದಾರೆ. ಅರ್ಚಕರಿಗೆ ಮತ್ತು ಸಮಿತಿಯವರಿಗೆ ಧನ್ಯವಾದಗಳು. ಶೂಟ್ ಚೆನ್ನಾಗಿ ಆಗ್ತಾಯಿದೆ. ಇಲ್ಲಿ ತನಕ 17 ಡೇಸ್ ಅಂತ ಹೇಳಿದ್ರೆ ಹೇಗೆ ನಡೀತದೆ, ಹೇಗೆ ನಡ್ಕೊ ಬರ್ತಾ ಇದೆ? ಚೆನ್ನಾಗಿ ಆಗ್ತಾಯಿದೆ. ಅಂದರೆ ನಾವು ಪದೇ ಪದೇ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದು ಎಲ್ಲರೂ ಹೇಳ್ತಾನೆ ಇರ್ತಾರೆ. ಜನಕ್ಕೆ ನಾವು ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಥಿಯೇಟ್ರಿಗೆ ಬಂದೇ ಬರ್ತಾರಂತ ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನಾವು ನೋಡ್ತಾನೇ ಇದ್ದೀವಿ. ಬೇರೆ ಭಾಷೆಗಳಿಗೆಲ್ಲ ಜನ ಬರ್ತಾರೆ, ನಮ್ಮ ಸಿನಿಮಾಗೆ ಜನ ಬರಲ್ಲ ಅಂದರೆ ನಾವು ಒಳ್ಳೆ ಸಿನಿಮಾಗಳು ಮಾಡ್ತಾಯಿಲ್ಲ ಅಂತ. ಆದರೆ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಡೆಫಿನೆಟಾಗಿ ಈ ಸತಿ ಮಾಡ್ತಾಯಿದ್ದೀವಿ. ಗಿರಿರಾಜ್ ಅವರು, ನೀವು ಅವ್ರ ಸಿನಿಮಾಗಳನ್ನ ಜಟ್ಟ, ಮೈತ್ರಿ, ಕನ್ನಡಿಗ ಆ ಥರದ ಸಿನಿಮಾಗಳನ್ನ ನೋಡಿರ್ತೀರ. ಒಂದು ಒಳ್ಳೆ ಕತೆ ಬರೆದಿದ್ದಾರೆ. ಆ ಕತೆ ನಿಜವಾಗ್ಲೂ ಒಂದು ಹೊಸದಂತರೂ ಡೆಫಿನೆಟಾಗಿ ಆಡಿಯನ್ಸಿಗೆ ಫೀಲ್ ಆಗುತ್ತೆ. ತುಂಬ ಆಡಿಯನ್ ಇಷ್ಟಪಡುವಂಥ ಒಂದು ಸಿನಿಮಾ ಆಗುತ್ತೆ ಗ್ಯಾರಂಟಿ. ಗರ್ಭಗುಡಿನಲ್ಲಿ ಕಾರ್ತಿಕ್ ಅವರು ಏನೋ ಗುಪ್ತ ಜಾಗವನ್ನು ಗುಪ್ತಾರೆ ಅಂದರೆ ಅದೇ ಇದು ಏನಂತಂದರೆ ನಾವೊಂದು 10 ವರ್ಷ, 15 ವರ್ಷ, 20 ವರ್ಷ ಹಿಂದ್ಗಡೆಗೆ ನಾವು ತುಂಬ ಸಿನಿಮಾಗಳನ್ನ ನೋಡ್ತಾ ಇದ್ದೀವಿ. ದೇವ್ರ ಮೇಲೆ ಸಿನಿಮಾಗಳನ್ನ, ಈ ದುರ್ಗಾಶಕ್ತಿ ಇರ್ಬೋದು, ಈ ಥರ ಶ್ರುತಿಯವರೆಲ್ಲ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ. ಆ ಥರದ್ದು ಒಂದು ಪ್ಯಾಟರ್ನ್ ಸಿನಿಮಾಗಳು ಇತ್ತೀಚೆಗೆ ಮಿಸ್ ಆಗಿತ್ತು. ಒಂದು ಕಾಂತಾರದಲ್ಲಿ ಒಂದು ಸಣ್ಣದು ಬಂದಿತ್ತು ಹೊರತು ಆ ಥರದ್ದು ಒಂದು ಸಿನಿಮಾ ಬೇಸ್ ಕಮ್ಮಿ ಆಗಿತ್ತು. ಅದು ಒಂದು ಸ್ಟಾರ್ಟ್ ಆಗ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಈ ಸಿನಿಮಾ ಒಂದು ಡೆಫಿನೆಟಾಗಿ ಒಂದು ಹೊಸ ಥರದ್ದು ಎಕ್ಸ್ಪೀರಿಯನ್ಸ್ ಅಂತೂ ಡೆಫಿನೆಟಾಗಿ ಕೊಡುತ್ತೆ.